ಊರಲ್ಲಿ ಸಿಕ್ಕ ಹುಡುಗಿಯರ ಜೊತೆ ಮಜಾ ಮಾಡುತ್ತಿದ್ದ ನನಗೆ ಬೆಂಗಳೂರಿನಲ್ಲಿ ಕೆಲಸ ಕೊಡಿಸಿ ಬೆಂಗಳೂರಿಗೆ ಕಳುಹಿಸಿದರು. ನನ್ನ ರೂಮ್ ಎದುರುಗಡೆ ಇದ್ದ ಆಂಟಿ ಸೌಂದರ್ಯವನ್ನು ದಿನವೂ ಸವಿಯುತ್ತಿದ್ದೆ. ಒಂದು ದಿನ ಅವರ ಮನೆಗೆ ಹೋಗುವ ಅವಕಾಶ ಸಿಕ್ಕಿತು. ಅವಳ ಜೊತೆ ಬಾತ್ರೂಂನಲ್ಲಿ ಮಜಾ ಮಾಡಿ ಬಂದೆ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನನ್ನ ಹೆಸರು ಮುಕೇಶ್. ನಾನು ಸದ್ಯ ಬೆಂಗಳೂರಿನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕೆಲವು ವರ್ಷಗಳ ಹಿಂದೆ ನನ್ನ ಜೀವನವನ್ನೇ ಬದಲಾಯಿಸಿದ ಒಂದು ಘಟನೆ ನನ್ನ ಜೀವನದಲ್ಲಿ ಸಂಭವಿಸಿತು. ಕಾಲೇಜಿನ ಓದು ಮುಗಿಸಿ ಊರೂರು ಅಲೆಯುತ್ತಿದ್ದ ನನಗೆ ನನ್ನ ಗೆಳೆಯನೊಬ್ಬ ತನ್ನ ಪರಿಚಯಸ್ಥರ ಮೂಲಕ ಪೈಪ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಕೆಲಸವನ್ನು ಕೊಡಿಸಿದ. ಕೆಲಸ ಸಿಕ್ಕ ಖುಷಿಯಲ್ಲಿ ನಾನು ನಮ್ಮೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದೆ. ಮೊದಲು ಒಂದು ವಾರ ನನ್ನ ಗೆಳೆಯನ ರೂಮಿನಲ್ಲಿ ಇದ್ದೆ. ಆಮೇಲೆ ನನ್ನ ಆಫೀಸಿಗೆ ಹತ್ತಿರವಾಗುವಂತೆ ಒಂದು ರೂಮನ್ನು ಬಾಡಿಗೆಗೆ ತೆಗೆದು ಬೇರೆ ಏರಿಯಾಗೆ ಶಿಫ್ಟ್ ಆಗಿದೆ. ಊರಿನಿಂದ ಬೆಂಗಳೂರಿಗೆ ಬಂದಿದ್ದೇ ತಡ, ನನ್ನ ಪಾಡಿಗೆ ನಾನು ಇರಬೇಕೆಂದು ನಿರ್ಧಾರ ಮಾಡಿದೆ. ನನಗೆ ಅಡುಗೆ ಮಾಡುವುದು ಬರದಿದ್ದರಿಂದ ಒಂದಿಷ್ಟು ದಿನ ಹೊರಗಡೆಯಿಂದ ತಂದು ತಿನ್ನುತ್ತಿದ್ದೆ. ವಾರಕ್ಕೊಮ್ಮೆ ರಜೆ ಇದ್ದಾಗ ಸಿನಿಮಾ, ಶಾಪಿಂಗ್ ಮಾಲ್ ಅಂತ ಸುತ್ತಾಡಿ ಸಮಯ ಕಳೆಯುತ್ತಿದ್ದೆ. ಹೀಗೆ 4-5 ತಿಂಗಳು ಕಳೆದಿದ್ದವು. ಒಂದು ದಿನ ಬೆಳಿಗ್ಗೆ ಹೊರಗೆ ಅಂಗಡಿಗೆ ಕಾಫಿ ಕುಡಿದು ಬರಬೇಕೆಂದಿದ್ದೆ. ಆಗ ನನ್ನ ಎದುರು ಮನೆಯ ಸವಿತಾ ಮನೆಯ ಅಂಗಳ ಕಸಗುಡಿಸುತ್ತಿದ್ದಳು. ಅವರನ್ನು ನೋಡಿದ ತಕ್ಷಣ ನನ್ನ ಕಾಲೇಜು ದಿನಗಳು ನೆನಪಿಗೆ ಬಂದವು. ಅವತ್ತು ನೋಡಿದ ಸೌಂದರ್ಯ ಕಂಡು ಸ್ವರ್ಗದಿಂದಲೇ ಇಳಿದಂತಾಯಿತು. ಮತ್ತೊಮ್ಮೆ ನೋಡಬೇಕು ಎಂದು ನನ್ನ ಮನಸ್ಸು ಹಾತೊರೆಯಿತು. ಇದರಿಂದ ದಿನವೂ ಬೇಗ ಎದ್ದು ನಮ್ಮ ಏರಿಯಾದಲ್ಲೇ ಸುತ್ತಾಡುವುದೆಂದು ತೀರ್ಮಾನಿಸಿದೆ. ಅವತ್ತಿನಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿತ್ತು. ನಮ್ಮ ಮನೆ ಅಕ್ಕಪಕ್ಕದವರು ಬಹಳ ಸಮಯ ಟಿವಿ ನೋಡುತ್ತಾ ಕಳೆಯುತ್ತಿದ್ದವರು. ನಾನು ಹೊರಗೆ ಹೋಗುವಾಗ ಅವರು ನನಗೆ ಹಣ ಕೊಟ್ಟು ತಮಗೆ ಬೇಕಾದ ಸಾಮಾನು ತರಲು ಹೇಳುತ್ತಿದ್ದರು. ಜೊತೆಗೆ ಬೇರೆ ಬೇರೆ ಬಿಲ್ಗಳನ್ನು ಕಟ್ಟಲು ಕೊಡುವವರು. ನಾನು ಈಗಾಗಲೇ ಆ ಕಡೆಗೆ ಹೋಗುತ್ತಿದ್ದುದರಿಂದ ಜನರ ಪರಿಚಯ ಆಗುತ್ತಿತ್ತು. ಆದ್ದರಿಂದ ನಾನು ಈ ಕೆಲಸವನ್ನು ಮಾಡುವುದರಲ್ಲಿ ಅಸಮಾಧಾನಗೊಂಡಿಲ್ಲ. ಅದರ ಜೊತೆಗೆ ಅವರಿಂದ ಏನಾದರೂ ತಿನ್ನಲು ತರಿಸಿದ್ದರೆ ನನಗೂ ಒಂದು ಪಾಲು ದೊರಕುತ್ತಿತ್ತು. ಮನೆಯಲ್ಲಿ ಹಾಲಿನಲ್ಲಿ ಕೂರೆದು ನನಗೂ ತಿನ್ನಲು ಕೊಡುತ್ತಿದ್ದರು. ಹೀಗೆ ನಮ್ಮ ದಿನಚರಿ ಸಾಗುತ್ತಿತ್ತು. ಪೈಪ್ಲೈನ್ ಕೆಲಸ ಮತ್ತು ಹೊಸ ಪರಿಚಯ. ಒಂದು ದಿನ ನಾನು ಬೈಕ್ ಮೇಲೆ ಹೊರಡಲು ಸಜ್ಜಾಗಿದ್ದೆ. ಅದೇ ಹೊತ್ತಿಗೆ ನಮ್ಮ ಪಕ್ಕದ ಮನೆ ಸವಿತಾ ಅವರು, ನೀವು ಪೈಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಎಂದು ಕೇಳಿದರು. ನಾನು ಉತ್ತರಿಸಿದೆ, ಇಲ್ಲ, ನಾನು ಪೈಪ್ ಏಜೆನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ಏನಾದರೂ ಸಮಸ್ಯೆ ಇದೆಯಾ? ಅವರಿಗೆ ನಮ್ಮ ಮನೆಯಲ್ಲಿ ಪೈಪ್ಲೈನ್ ಹಳೆಯದಾಗಿದೆ, ಹೊಸದಾಗಿ ಜೋಡಿಸಬೇಕು ಎಂಬ ಅಗತ್ಯವಿತ್ತು. ನಾನು ಸಹಾಯ ಮಾಡಲು ಒಪ್ಪಿಕೊಂಡೆ. ಅವರು ಎಷ್ಟು ದುಡ್ಡು ತಗೊಳ್ತೀರಾ ಎಂದು ಕೇಳಿದಾಗ, ನಾವು ಎಷ್ಟು ಪೈಪ್ ಖರೀದಿ ಮಾಡ್ತೇವೋ ಅದಷ್ಟೇ ಖರ್ಚು. ನನಗೆ ಏನು ದುಡ್ಡು ಬೇಡ, ನಮ್ಮ ಏರಿಯಾದ ಜನ ಅಲ್ವಾ ಎಂದು ಉತ್ತರಿಸಿದೆ. ಹೀಗೆ ಒಂದು ವಾರದ ಒಳಗೆ ಅವರ ಮನೆಯಲ್ಲಿ ಪೈಪ್ಲೈನ್ ಜೋಡಿಸಿ ಕೊಟ್ಟೆ. ಈ ಅವಕಾಶದಿಂದ ನಮ್ಮಿಬ್ಬರ ನಡುವೆ ಮಾತುಕತೆ ಹೆಚ್ಚಾಯಿತು. ಅವರ ಗಂಡನ ಪರಿಚಯವೂ ಅಗತ್ಯವಾಯಿತು. ನಾವು ಆಗಾಗ ಮಾತನಾಡುತ್ತಾ ಸಂಪರ್ಕದಲ್ಲಿ ಇದ್ದೆವು. ಒಂದು ಅನಿರೀಕ್ಷಿತ ಕ್ಷಣ. 4-5 ತಿಂಗಳು ಕಳೆದಿದ್ದವು. ಒಂದು ದಿನ ನಾನು ರೂಮಿನಲ್ಲಿ ಸಿನಿಮಾ ನೋಡುತ್ತಾ ಮಲಗಿದ್ದೆ. ಆಗ ಯಾರೋ ಹಾದು ಹೋಗುವ ಶಬ್ದ, ಬಾಗಿಲು ಬಡಿದ ಶಬ್ದ ಕೇಳಿಸಿದಂತೆ ಅನಿಸಿದ್ದು. ನಾನು ಬಾಗಿಲು ತೆರೆದೆ. ಎದುರು ಮನೆಯವರು ನಿಂತಿದ್ದರು. ಇವತ್ತು ಕೆಲಸಕ್ಕೆ ಹೋಗಿಲ್ಲವೇ ಎಂದು ಕೇಳಿದಾಗ, ಇಂದು ರಜೆ ಇದೆ ಎಂದು ಉತ್ತರಿಸಿದೆ. ಅವರ ಮುಖದಲ್ಲಿ ಸ್ವಲ್ಪ ಆತಂಕ ಕಾಣಿಸಿಕೊಂಡಿತು. ಮೊನ್ನೆ ನೀವೆಲ್ಲ ಜೋಡಿಸಿದ ನೀರಿನ ನಳ ಮುರಿದು ಹೋಗಿದೆ, ನೀರು ಹಾಳಾಗುತ್ತಿದೆ. ನನ್ನ ಗಂಡನಿಗೆ ಹೇಳಿದರೆ ಅವರು ಕೇಳುತ್ತಿಲ್ಲ, ನೀವೇ ಸರಿಪಡಿಸಿ ಕೊಡಬಹುದು ಎಂದರು. ನಾನು ಒಪ್ಪಿಕೊಂಡು ಅವರ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ನೀರು ಲೀಕ್ ಆಗುತ್ತಿದ್ದದ್ದು ಸ್ಪಷ್ಟವಾಯಿತು. ಅದನ್ನು ಸರಿಪಡಿಸಿದ್ದೆ. ಆಗಲೇ ಅವರು ಮತ್ತೊಂದು ಸಮಸ್ಯೆ ಹೇಳಿದರು. ಬಾತ್ರೂಮಿನಲ್ಲೂ ನೀರು ಲೀಕ್ ಆಗುತ್ತಿದೆ. ನಾನು ಬಾತ್ರೂಮಿಗೆ ಹೋದಾಗ ಅವರು ಕೂಡ ಅಲ್ಲಿಗೆ ಬಂದು ನಿಂತರು. ರಿಪೇರಿ ಮಾಡುವಾಗ ಏನೋ ಹೇಳಲು ಹಠಾತ್ ನಿಂತು ನನ್ನನ್ನು ನೋಡುತ್ತಿದ್ದರು. ನಾನು ಕುತೂಹಲದಿಂದ, ಯಾವುದಾದರೂ ತೊಂದರೆಯಾ ಎಂದು ಕೇಳಿದೆ. ಸರಿ ಅಂತ ಹೇಳಿದರು. ಆಗ ನಾನು, ನೀವು ಈ ಮನೆಯಲ್ಲಿ ಇಬ್ಬರೇ ಇರುತ್ತೀರಾ?
ನಿಮಗೆ ಯಾರೂ ಇಲ್ವಾ ಎಂದು ಕೇಳಿದಾಗ ಅವರು ಸಿಟ್ಟಿನಿಂದ ನೋಡಿದರು. ನಾನು ಹೇಳದಿದ್ದರೆ ಪರವಾಗಿಲ್ಲ, ಆದರೆ ಹೀಗೆ ನೋಡಬೇಡಿಯೇ ಅಂತ ಹೇಳಿದಾಗ ಅವರು ನಸುನಕ್ಕರು. ನಾನು ನಿಮಗೂ ನಗಲಿಕ್ಕೆ ಬರುತ್ತೆ ಅಂತ ಹೇಳಿದಾಗ ಅವರು ಹೌದು ಬರುತ್ತೆ, ನಾನು ಯಾಕೆ ನಗಬಾರದು ಎಂದು ಹೇಳಿದರು. ತಾವು ಊರು ಬಿಟ್ಟು ಬಂದಿದ್ದೀವಿ, ಇಲ್ಲಿ ಬಂದು 10 ವರ್ಷ ಆಯ್ತು. ಆದರೆ ಏನು ಮಾಡುವುದು? ನನ್ನ ಗಂಡನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಹೀಗಾಗಿ ಇಬ್ಬರೇ ಇರ್ತೀವಿ. ನಮಗೆ ಅಂಥ ಯಾರಿಲ್ಲ ಎಂದು ಅಳುವುದಕ್ಕೆ ಶುರು ಮಾಡಿದರು. ನಾನು ನಲ್ಲಿ ರಿಪೇರಿ ಮುಗಿಸಿ ಅದೇ ಹೊತ್ತಿಗೆ ನಿಲ್ಲಬೇಕಾದರೆ ಕಾಲು ಜಾರಿ ಬಿಟ್ಟಿತು. ಮೇಲೆ ಕೈ ಇಟ್ಟಿದ್ದರಿಂದ ನಲ್ಲಿ ಮುರಿದು ಬಿಟ್ಟಿತು. ಆಮೇಲೆ ಮತ್ತೆ ನಲ್ಲಿ ರಿಪೇರಿ ಮಾಡಿ ಹೊರಗೆ ಬಂದು ಕೂತುಕೊಂಡಿದ್ದೆ. ಅವರು ನನಗೆ ಕುಡಿಯಲು ನೀರು ತಂದು ಕೊಡಬೇಕಾದರೆ ಒಮ್ಮೆಲೆ ನನಗೆ ಅದೃಷ್ಟವೇ ಎದುರಿಗೆ ಬಂದ ಹಾಗೆ ಅನಿಸಿತು. ಏಕೆಂದರೆ ನಲ್ಲಿ ಮುರಿದಿದ್ದರಿಂದ ಬಟ್ಟೆಯೆಲ್ಲ ಒದ್ದೆಯಾಗಿತ್ತು. ಅವರು ಗ್ಲಾಸ್ನಲ್ಲಿ ನನಗೆ ನೀರು ಕೊಡಬೇಕಾದರೆ ನನ್ನ ಕೈ ಅವರಿಗೆ ತಾಗಿತು. ಸಹಿತ ಅವರು ಏನು ಎನ್ನಲಿಲ್ಲ. ನಾನು ಮುಂದೆ ಹೋಗೋಣ ಎಂದು ಎನಿಸಿದರು ಸಹಿತ ಸುಮ್ಮನೆ ಯಾಕೆ ತೊಂದರೆ ಮಾಡಿಕೊಳ್ಳಬೇಕು? ಒಂದು ವೇಳೆ ಎಲ್ಲವೂ ಉಲ್ಟಾ ಆಗಿ ಮನಬಂದಂತೆ ಕಿರುಚಾಡಿದರೆ ಅಂತ ಸುಮ್ಮನಾದೆ. ಆದರೆ ಒಂದು ಸಲ ಪರೀಕ್ಷೆ ಮಾಡೋಣ ಅನ್ನೋ ಯೋಚನೆ ಬಂತು. ನಾನು ಇನ್ನು ಸ್ವಲ್ಪ ನೀರು ತರಿ ಎಂದು ಹೇಳಿದಾಗ ಅವರು ತಂದುಕೊಟ್ಟರು. ಹೀಗೆ ಕೊಡುವಾಗ ಕೈ ತಾಗಿದಾಗಲೂ ಅವರು ಸುಮ್ಮನೆ ಇದ್ದರು. ನಾನು ನೀರು ಕುಡಿದು ಮತ್ತೊಮ್ಮೆ ತರುವಂತೆ ಹೇಳಿದಾಗ 3ನೇ ಬಾರಿ ಮತ್ತೆ ಕೇಳಿದಾಗ ನನ್ನ ಮುಖ ನೋಡಿ ಸುಮ್ಮನಾದರು. ನನಗೆ ನೀರು ಕುಡಿದು ಹೊಟ್ಟೆ ತುಂಬಿದಂತೆ ಆಗಿತ್ತು. ಆದರೂ ಸಹ ಮತ್ತೆ ನೀರು ಕೇಳಿದಾಗ ಅವರು ಯಾಕೆ ಇನ್ನೊಂದು ಸಲ ಮುಟ್ಟೋಕೆ ಅಂತ ಕೇಳಿದರು. ನಾನು ಇವಾಗ ನಮ್ಮ ದಾರಿಗೆ ಬರುತ್ತಿದ್ದಾರೆ ಎಂದುಕೊಂಡೆ. ನಾನು ಸೋಫಾ ಮೇಲೆ ಕೂತಿದ್ದೆ. ಬೇರೆ ಕಡೆಗೆ ನೋಡಿ ಎಷ್ಟು ಮೆತ್ತಗೆ ಇದೆ ಈ ಸೋಫಾ ಅಂತ ಹೇಳಿದಾಗ ಅವರು ಸಾಹೇಬರಿಗೆ ರಿಪೇರಿ ಜೊತೆಗೆ ಬೇರೆ ಕೆಲಸ ಕೂಡ ಬರುತ್ತಾ ಅಂತ ಕೇಳಿದರು. ನಾನು ಕಾಲೇಜಲ್ಲಿ ಪಾತ್ರದ ಜೊತೆಗೆ ಬೇರೆ ಬೇರೆ ಆಟ ಕೂಡ ಆಡಿದ್ದೇನೆ ಅಂತ ಧೈರ್ಯದಿಂದ ಹೇಳಿದೆ. ಅವರು ಹಾಗಿದ್ರೆ ತುಂಬಾ ವರ್ಷದ ಅನುಭವ ಇದೆ ಎನಿಸುತ್ತೆ ಅಂತ ಹೇಳಿದರು. ನಾನು ಏನಿಲ್ಲ, ಆದರೂ ಸ್ವಲ್ಪ ಕೆಲಸ ಮಾಡಿದ್ದೆ. ಒಂದು ಸಲ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳಿದೆ. ಅವರು ಏನು ಅಂತ ಸಿಟ್ಟಿನಿಂದ ಕೇಳಿದರು. ನಾನು ಏನಿಲ್ಲ, ನಲ್ಲಿ ರಿಪೇರಿ ಇದ್ದಾಗ ಹೇಳಿ ಅಂತ ಹೇಳಿದೆ. ಅವರು ಮತ್ತೆ ಇದನ್ನು ಬಿಟ್ಟು ಬೇರೆ ಏನು ರಿಪೇರಿ ಮಾಡ್ತೀಯಾ? ಹೇಳೋಕೆ ಧೈರ್ಯ ಇಲ್ವಾ ಎಂದು ಕೇಳಿದರು. ನಾನು ಮತ್ತೆ ನೇರವಾಗಿ ಕೇಳಿದಾಗ ಅವರು ನಗುತ್ತಾ ಇನ್ನೂ 3 ದಿನ ಆಗೋದಿಲ್ಲ ಅಂತ ಹೇಳಿದರು. ನಾನು ಯಾಕೆ ಅಂದಾಗ ಅವರು ಅದೆಲ್ಲ ನಿನಗೆ ಗೊತ್ತಾಗಲ್ಲ ಎಂದರು. ಆಗ ನಾನು ಗೊತ್ತು ಬಿಡಿಯೇ ಎಂದು ಹೇಳಿದಾಗ ಅವರು ನಗುತ್ತಿದ್ದರು. ಆಗ ನಾನು ಸಿಕ್ಕ ಕೆಲಸ ತಪ್ಪಿತಲ್ಲ ಅಂತ ನನಗೆ ಬೇಸರವಾಯಿತು. ನಾನು ಆಮೇಲೆ ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಹೊರಟು ಬಂದೆ. 3 ದಿನ ಆದಮೇಲೆ ಅವರು ಮತ್ತೆ ಕರೆದಾಗ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಎಲ್ಲಾ ನಳಗಳು ಸರಿಯಾಗಿ ಇದ್ದವು. ಆಗ ಅವರು ಏನಾದರೂ ಸಹಾಯ ಬೇಕಿತ್ತಾ? ರಿಪೇರಿಗೆ ಅಂತ ಬೇರೆ ತೋರಿಸಿದಾಗ ಅವರ ಮಾತು ಅರ್ಥವಾಗಿ ಇದು ನನ್ನ ಕನಸೋ ಅಥವಾ ನನಸೋ ಎಂದು ನನಗೆ ಗೊತ್ತಾಗಲಿಲ್ಲ. ಆದರೆ ನಿಜ ಎಂದು ತಿಳಿದು ಮುಖ್ಯ ಕಾರ್ಯಕ್ರಮವನ್ನು ಚೆನ್ನಾಗಿಯೇ ಮುಗಿಸಿದೆ. ಆದರೆ ಬರಬರುತ್ತಾ ಆ ಕೆಲಸವನ್ನು ಬಿಟ್ಟುಬಿಟ್ಟೆ. ಹೀಗಾಗಿ ನನ್ನನ್ನು ನಾನು ಸುಧಾರಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ. ಆಮೇಲೆ ಅಲ್ಲಿಂದ ಬೇರೆ ಏರಿಯಾಗೆ ಹೋಗಿ ಇರತೊಡಗಿದೆ. ಅಲ್ಲಿ ನನಗೆ ಯಾರೂ ಪರಿಚಯ ಇಲ್ಲದಿದ್ದರಿಂದ ನಾನು ಆಫೀಸಿಗೆ ಹೋಗುವುದು ಬರುವುದು ಮಾಡುತ್ತಿದ್ದೆ. ಸುಮಾರು 1 ವರ್ಷದ ಬಳಿಕ ನನ್ನಲ್ಲಿನ ನಡವಳಿಕೆಯನ್ನು ಕಂಡು ನನಗೆ ಸಂತೋಷವಾಗಿತ್ತು. ಊರಿಗೆ ಮತ್ತೆ ಬಂದಾಗ ಗೆಳೆಯರೆಲ್ಲರೂ ನೀನು ಬದಲಾಗಿದ್ದೀಯಾ ಅಂದರು. ನಾನು ಇಲ್ಲ, ಹಾಗೇನಿಲ್ಲ ಮೋ